ಹಾಯ್ ಫ್ರೆಂಡ್ಸ್, ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಬಂದ್ಬಿಟ್ಟು ಹರಿಹರ ಮಿಲನ ಅಯ್ಯಪ್ಪ ಜನನ. ಹೇಳಿದಾಗ ಆತ ಹೇಳ್ತಾನೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವ್ರು ಭಸ್ಮವಾಗಬೇಕು ಅನ್ನೋ ಒಂದು ಶಕ್ತಿ ಕೊಡಿ ನಮಗೆ ಅಂತ. ಶಿವ ಯಾವಾಗಲೂ ತಥಾಸ್ತು ಕೊಟ್ಬಿಡ್ತಾನೆ. ಅವ್ರಿಗೆ ಅನುಮಾನ ಬರುತ್ತೆ, ನೀನು ಕೊಟ್ಟರೆ ಸರಿ, ನೀವು ಟೆಸ್ಟ್ ಮಾಡ್ತೀನಿ, ಅದನ್ನ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಶಿವನ ಮೇಲೆ ಕೈ ಇಟ್ಟು ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಾಗ ಶಿವ ಭಯಭೀತನಾಗಿ ಬ್ರಹ್ಮದೇವರ ಬಳಿ ಹೋಗ್ತಾನೆ. ಅಲ್ಲಿಂದ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಕೊನೆಗೆ ವಿಷ್ಣು ಮೋಹಿನಿಯ ರೂಪ ತಾಳಿ ಆ ವಕ್ರಾಸುರನ ಗಮನವನ್ನ ಮೋಹಿತದ ಎಡೆಗೆ ಎಳಿತಾರೆ. ಎಳೆದು ಅವನು ನೃತ್ಯ ಮಾಡಿದ್ರೆ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಭಸ್ಮಾಸುರ ಕೇಳ್ತಾನೆ, ಅಲ್ಲ ವಕ್ರಾಸುರ, ನೀನು ನನಗೆ ಬೇಕು, ನಾನು ಇಡೀ ಪ್ರಪಂಚವನ್ನ ಈಗ ಗೆಲ್ಲಬಲ್ಲೆ ಅಂದಾಗ ನನ್ನ ಜೊತೆ ನೀನು ಯುದ್ಧ ಮಾಡಿಸು, ನೃತ್ಯ ಮಾಡಿ ಗೆಲ್ಲು, ನಾನು ಬರ್ತೀನಿ ಅಂತ. ಹಾಗೆ ನೃತ್ಯ ಮಾಡ್ತಾ ಮಾಡ್ತಾ ಅವನ ತಲೆ ಮೇಲೆ ವಕ್ರಾಸುರ ಕೈ ಇಟ್ಕೊಂಡು ಅವನೇ ಭಸ್ಮ ಆಗೋ ತರ ಮಾಡಿ ಅವನು ಭಸ್ಮಾಸುರ ಆಗ್ತಾನೆ. ಹೀಗೆ ಭಸ್ಮಾಸುರನನ್ನ ಭಸ್ಮ ಮಾಡಿ ಲೋಕವನ್ನ ಉದ್ಧಾರ ಮಾಡಿದ ವಿಷ್ಣು ಮೋಹಿನಿ ರೂಪದಲ್ಲಿರ್ತಾನೆ. ಶಿವ ಆ ಮೋಹಿನಿ ರೂಪಕ್ಕೆ ಮೋಹಿತನಾಗಿ ಮನಸ್ಸಿನ ಒಂದು ಬಾಂಧವ್ಯದಿಂದ ಇಬ್ಬರು ಸೇರಿ ನೃತ್ಯವನ್ನ ಮಾಡ್ತಾರೆ. ಆ ಒಂದು ಮನಸ್ಸಿನ ಪೂರಕವಾಗಿ ಹಾಗೂ ಮಹಿಷಾಸುರನ ತಂಗಿಯಾದ ಸಹೋದರಿಯಾದ ಮಹಿಷಿ ಭೂಮಿಯಲ್ಲಿ ಬಹಳಷ್ಟು ಕಾಟ ಕೊಡ್ತಾ ಇರ್ತಾರೆ ಎಲ್ಲ ದೇವರ ದೇವತೆಗಳಿಗೆ ಮತ್ತೆ ಪ್ರಜೆಗಳಿಗೆ. ಆ ಮಹಿಷಿಯನ್ನ ದಮನ ಮಾಡಲಿಕ್ಕೆ ಆಕೆಯನ್ನ ಆಕೆಯ ಒಂದು ಉಪಟಳವನ್ನ ನಿರ್ಮೂಲ ಮಾಡಲಿಕ್ಕೋಸ್ಕರವಾಗಿ ಅಯ್ಯಪ್ಪನಾಗಿ ಈ ವಿಷ್ಣು ಮತ್ತು ಶಿವನ ಒಂದು ಅಂಶದಿಂದ ಅಯ್ಯಪ್ಪ ಜನನವಾಗುತ್ತದೆ. ಇದು ಈ ಒಂದು ನೃತ್ಯ ರೂಪಕದ ಸಾರಾಂಶ. ಇದೀಗ ಕೆಲವೇ ನಿಮಿಷಗಳಲ್ಲಿ ನೃತ್ಯ ರೂಪಕ ಪ್ರಾರಂಭವಾಗೋಕ್ಕಿಂತ ಮುಂಚೆ